ನಮಸ್ಕಾರ ಸ್ನೇಹಿತರೆ, ಹೌಸ್ ವೈಫ್ ಆಗಿರ್ಬೋದು ಇಲ್ಲ ವರ್ಕ್ ವುಮೆನ್ ಆಗಿರ್ಬೋದು, ಈ ರೀತಿ ಒಂದು ಕಂಟೈನರ್ ಇದ್ದರೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಾನು ಈ ರೀತಿ ಕಂಟೈನರ್ ತಗೊಂಡು ತರಕಾರಿನೆಲ್ಲ ಬಿಡಿಸಿ ಇಟ್ಕೊತೀನಿ. ಅದಕ್ಕೆ ಒಂದು ಟಿಶ್ಯೂ ಪೇಪರ್ ಹಾಕ್ಕೊತಾ ಇದ್ದೀನಿ. ಏಕೆಂದರೆ ನಾನು ತರಕಾರಿ ಎಲ್ಲ ತೊಳೆದು ಇಡೋದ್ರಿಂದ ಒಂದು ಟಿಶ್ಯೂ ಪೇಪರ್ ಹಾಕ್ಕೊಂಡ್ರೆ ಅದರಲ್ಲಿರೋ ನೀರೆಲ್ಲ ಹೀರ್ಕೊಳ್ಳುತ್ತೆ. ಅದಕ್ಕೆ ಈ ರೀತಿ ಒಂದು ಟಿಶ್ಯೂ ಪೇಪರ್ ಕೂಡ ಹಾಕ್ಕೊತಾ ಇದ್ದೀನಿ. ತರಕಾರಿನೂ ಅಷ್ಟೇ ಎಲ್ಲ ಬಿಡಿಸಿ ಇಟ್ಕೊತೀನಿ. ನನಗೆ ತರಕಾರಿ ಏನಿದ್ದಿಲ್ಲ, ಖಾಲಿಯಾಗಿತ್ತು. ಅದಕ್ಕೆ ಈ ರೀತಿ ತಗೊಂಡು ಬಂದು ಎಲ್ಲ ಬಿಡಿಸಿಟ್ಕೊತಾ ಇದ್ದೀನಿ. ನಾನು ಒಂದು ವಾರಕ್ಕಾಗುವಷ್ಟು ಒಂದೇ ಸರಿ ತರಕಾರಿ ತಗೊಂಡು ಬಂದು ಈ ರೀತಿ ಎಲ್ಲ ಒಂದು ಬಾಕ್ಸಿಗೆ ಬಿಡಿಸಿ ಕೂಡ ಇಟ್ಕೊತೀನಿ. ನಮಗೆ ಮೇನ್ ಬೇಕಾಗಿರೋದು ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ, ಬೆಳ್ಳುಳ್ಳಿ. ಇಷ್ಟಿದ್ರೆ ಯಾವ ಅಡುಗೆ ಕೂಡ ನಾವು ರೆಡಿ ಮಾಡ್ಕೋಬೋದು. ಟೊಮೊಟೊ, ಈರುಳ್ಳಿ ಇಷ್ಟು ಮನೇಲಿ ಯಾವಾಗಲೂ ಇರಲೇಬೇಕು. ಇಷ್ಟಿದ್ರೆ ನಮಗೆ ಅರ್ಜೆಂಟಾಗಿ ಒಂದು ಟೊಮೊಟೊ ಬಾತೋ ಇಲ್ಲ ಪ್ಲೇನ್ ಪಲಾವೋ ಏನಾರ ರೆಡಿ ಮಾಡ್ಕೋಬೋದು, ನಮಗೆ ತರಕಾರಿ ಇಲ್ಲ ಅಂತ ಅಂದ್ರೂ. ಬೆಳ್ಳುಳ್ಳಿ ಕೂಡ ಈ ರೀತಿ ಬಿಡಿಸಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಬಿಡಿಸೋದಕ್ಕೇನು ತುಂಬ ಕಷ್ಟ ಆಗಲ್ಲ, ತುಂಬ ಸುಲಭವಾಗಿ ಈ ರೀತಿ ಬೆಳ್ಳುಳ್ಳಿ ಬಿಡಿಸ್ಕೋಬೋದು. ಕರಿಬೇವು, ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿನೂ ಅಷ್ಟೇ ಸಿಪ್ಪೆ ಕೂಡ ತೆಗೆದು ಇದನ್ನು ತೊಳೆಯೋದು ಬೇಕಾಗಲ್ಲ. ಸಿಪ್ಪೆ ಎಲ್ಲ ನೋಡಿ ಈ ರೀತಿ ಇರುತ್ತಲ್ಲ, ಒಂದು ಸಿಪ್ಪೆ ತುದಿಯಲ್ಲಿ ಸ್ವಲ್ಪ ಓಪನ್ ಮಾಡಿಕೊಂಡ್ರೆ ತುಂಬ ಸುಲಭವಾಗಿ ಈ ರೀತಿ ಓಪನ್ ಮಾಡ್ಕೋಬೋದು. ಬೆಳ್ಳುಳ್ಳಿನೂ ಅಷ್ಟೇ ಎಲ್ಲ ಬಿಡಿಸಿ ನಾನು ಇಟ್ಕೊತೀನಿ. ನನಗೆ ಆಲ್ಮೋಸ್ಟ್ ಇದೆಲ್ಲ ಒಂದು ವಾರ ಆಗೋಷ್ಟು ನಾನೆಲ್ಲ ಒಂದೇ ಸರಿ ಬಿಡಿಸಿಟ್ಕೊಬಿಡ್ತೀನಿ. ಬೆಳಗ್ಗೆ ನಾನು 7:15 ಹಂಗೆಲ್ಲ ಅಡುಗೆ ಪ್ರಿಪೇರ್ ಮಾಡಬೇಕಾಗುತ್ತೆ. ಅದಕ್ಕೆ ಟೈಮ್ ಇರಲ್ಲ. ಸ್ವಲ್ಪ 5:30 ಎದ್ರೂ ಮನೆಯಲ್ಲೆಲ್ಲ ಸ್ವಲ್ಪ ಕೆಲಸ ಇರುತ್ತಲ್ಲ, ಮನೆ ಗುಡಿಸಿ ಒರೆಸೋದೆಲ್ಲ ಮಾಡ್ಕೊಳ್ಬೇಕಾಗುತ್ತೆ. ಪಾಪ ವರ್ಕಿಂಗ್ ವುಮೆನ್ಗೂ ಅಷ್ಟೇ ತುಂಬಾ ಕೆಲಸ ಇರುತ್ತೆ. ಅವ್ರು ಗುಡಿಸಿ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಿ ಹೋಗೋದಕ್ಕೆಲ್ಲ ಟೈಮ್ ಆಗುತ್ತೆ. ಅವರು ಫ್ರೀಯಾಗಿದ್ದಾಗ ಈ ರೀತಿ ಮಾಡಿಟ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ. ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ಕೂಡ ಇಟ್ಕೊಂಡಿದ್ದೀನಿ. ಅಕಸ್ಮಾತಾಗಿ ನಿಮಗೆ ಬೆಳ್ಳುಳ್ಳಿ ಬಿಡಿಸೋದಕ್ಕಾಗಿಲ್ಲ ಅಂದರೆ ನೀರಲ್ಲಿ ಕೂಡ ನೆನೆ ಹಾಕ್ಬಿಟ್ಟು ತುಂಬ ಸುಲಭವಾಗಿ ಬೆಳ್ಳುಳ್ಳಿ ಬಿಡಿಸ್ಕೋಬೋದು. ಶುಂಠಿನೂ ಅಷ್ಟೇ ತುಂಬ ಮಣ್ಣಿತ್ತು, ಅದಕ್ಕೆ ಶುಂಠಿ ಕೂಡ ತೊಳ್ಕೊಂಡು ಈ ರೀತಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಶುಂಠಿನೂ ಸಿಪ್ಪೆ ಎಲ್ಲ ಹಾಕೊಳ್ಳೋದಕ್ಕೆ ಹೋಗಬಾರ್ದು. ಈ ರೀತಿ ಕ್ಲೀನ್ ಮಾಡಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ನಾನು ಎಲ್ಲ ತರಕಾರಿನೂ ಅಷ್ಟೇ ತಂದಿದ ತಕ್ಷಣನೇ ಸ್ವಲ್ಪ ಉಪ್ಪೆಲ್ಲ ಹಾಕಿ ತೊಳೆದು ಇಟ್ಕೊಬಿಡ್ತೀನಿ. ನಾನು ಹಾಗೆ ಫ್ರಿಜ್ಗೆ ಡೈರೆಕ್ಟಾಗಿ ಇಟ್ಕೊಳ್ಳೋದಕ್ಕೆ ಹೋಗಲ್ಲ. ಶುಂಠಿ ಎಲ್ಲ ನೋಡಿ ಎಲ್ಲ ಸಿಪ್ಪೆ ಎಲ್ಲ ಇನ್ನೊಂದು ಸ್ವಲ್ಪ ಇಲ್ಲಿ ಸಿಪ್ಪೆ ಐತೆ, ಅದನ್ನು ಕೂಡ ಜೂವಿ ಇಟ್ಕೊತಾ ಇದ್ದೀನಿ. ಈ ರೀತಿ ನೀವು ಮಾಡಿ ಇಟ್ಕೊಂಡು ನೋಡಿ, ತುಂಬ ಯೂಸ್ ಆಗುತ್ತೆ. ಬೇಗ ಕೂಡ ಅಡುಗೆ ಮಾಡ್ಕೋಬೋದು. ಪಟ್ಟಂತ ಒಂದು 10-15 ನಿಮಿಷದಲ್ಲಿ ನಾವು ಅಡುಗೆ ರೆಡಿ ಮಾಡ್ಕೋಬೋದು. ಮಾಡೋದಕ್ಕೇನು ತುಂಬ ಏನು ಕಷ್ಟ ಆಗೋಲ್ಲ. ನೋಡಿ ಎಲ್ಲನೂ ರೆಡಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ಅಕಸ್ಮಾತಾಗಿ ನಿಮಗೆ ಇದು ಬಾಕ್ಸ್ ಬೇಕು ಅಂತ ಅಂದರೆ ನೀವು ಮೀಶೋನಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಕಿಚನ್ ಕಂಟೈನರ್ ಅಂತ ನೀವು ಟೈಪ್ ಮಾಡಿದ್ರೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಬಾಕ್ಸ್ ಬರುತ್ತೆ. ನಂತರ ಮೋಸ ಹೋಗೋದಕ್ಕೆ ಹೋಗ್ಬೇಡಿ. ನಾನು ಸ್ವಲ್ಪ ನೋಡೋದಕ್ಕೆ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತು, ತುಂಬ ದೊಡ್ಡದು ಅಂತ ತಗೊಂಡೆ. ಆದರೆ ಸ್ವಲ್ಪ ಇಲ್ಲಿ ಚೆನ್ನಾಗೇ ಐತೆ, ಆದರೆ ಸ್ವಲ್ಪ ಚಿಕ್ಕದಾಯ್ತು ಅಷ್ಟೇ. ಒಂದು ವಾರಕ್ಕೆ ಸರಿ ಹೋಗುತ್ತಿದ್ದು. ಇನ್ನು ಸ್ವಲ್ಪ ದೊಡ್ಡದಿದ್ದರೆ ಸ್ವಲ್ಪ ಚೆನ್ನಾಗಿರ್ತಾಯಿತ್ತು ಅಂತ ಅಂದ್ಕೊತೀನಿ ಅಷ್ಟೇ. ಬಟ್ ಚೆನ್ನಾಗೈತೆ, ಏನು ಪ್ರಾಬ್ಲಮ್ ಏನಿಲ್ಲ. ಈ ರೀತಿ ರೆಡಿ ಮಾಡಿ ಕೂಡ ಎಲ್ಲ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ಒಂದು ಟಿಶ್ಯೂ ಪೇಪರ್ ಕೂಡ ಹಾಕ್ಕೊತಾ ಇದ್ದೀನಿ. ಅಕಸ್ಮಾತಾಗಿ ನಿಮ್ಗೆ ಈ ರೀತಿ ಟಿಶ್ಯೂ ಪೇಪರ್ ಇಲ್ಲ ಅಂತಂದರೆ ಒಂದು ಡ್ರೈ ಬಟ್ಟೆ ಕೂಡ ಹಾಕೋಬೋದು. ಯಾವ ಬಟ್ಟೆ ಹಾಕೋಬೋದು, ಒಂದು ಡ್ರೈ ಬಟ್ಟೆ, ಕರ್ಚಿಪ್ ಆಗಿರ್ಬೋದು, ಇಲ್ಲ ಸಣ್ಣ ಪೀಸ್ ಥರ ಬಟ್ಟೆ ಕೂಡ ಇರುತ್ತಲ್ಲ, ಅದನ್ನು ಕೂಡ ನಾವು ಹಾಕೋಬೋದು. ಈ ರೀತಿ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಪ್ಯಾಕ್ ಮಾಡಿ ಇಟ್ಕೋಬೇಕಾಗುತ್ತೆ. ನಾವು ತರಕಾರಿ ಮತ್ತು ಶುಂಠಿ, ಹಸಿಮೆಣಸಿನ್ಕಾಯಿ ಎಲ್ಲ ತೊಳೆದು ಇಟ್ಕೊಳ್ಳೋದ್ರಿಂದ ಈ ರೀತಿ ಇಟ್ಕೊಂಡ್ರೆ ತುಂಬಾ ನೀರಲ್ಲಿ ಎಳ್ಕೊಳ್ಳುತ್ತೆ. ಅದಕ್ಕೆ ಈ ರೀತಿ ಇಟ್ಕೊಂಡಿದ್ದೀನಿ. ಫ್ರಿಜ್ ಕೂಡ ಇಟ್ಕೊಂಡಿದ್ದೀನಿ. ನೋಡಿ, ಫ್ರಿಜ್ಜಲ್ಲಿ ಒಂದು 4 ಬಟನ್ ಇರುತ್ತೆ. ನಮ್ಗೆ ಯಾವಾಗೂ ಆಟೋಗೆ ಇಟ್ಕೋಬೇಕು. ಲೋಗೂ ಇಡಬಾರ್ದು, ಮೀಡಿಯಮ್ಗೂ ಇಡಬಾರ್ದು, ಹೈಗೂ ಇಡಬಾರ್ದು. ಆಟೋಗೆ ಇಟ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ. ನಮ್ಗೆ ಇದೇನೋ ಅವಶ್ಯಕತೆ ಇರಲ್ಲ. ಡೀಪ್ ಫ್ರೀಜ್ ಅದೇನೋ ಅವಶ್ಯಕತೆ ಇಲ್ಲ. ಪಿಕ್ಸೆಲ್ ಕೂಲ್ ಅಂತ ಐತೆ ನೋಡಿ, ಇದರಲ್ಲಿ ನಾವು ಮೇಲೆ ಬಟನ್ ಪ್ರೆಸ್ ಮಾಡಿದ್ರೆ ಅದು ನಮ್ಗೆ ಯಾವ್ದು ಬೇಕು ಅದು ಇಟ್ಕೋಬೋದು. ಲೋಗೆ ಇಟ್ಕೋಬಾರ್ದು, ಮೀಡಿಯಮ್ಗೂ ಇಟ್ಕೋಬಾರ್ದು, ಹೈಗೂ ಇಟ್ಕೋಬಾರ್ದು. ಆಟೋಗೆ ಇಟ್ಕೊಂಡ್ರೆ ನಮಗೆ ಚಳಿಗಾಲದಲ್ಲಿ ಸ್ವಲ್ಪ ಮೀಡಿಯಮ್ಮಾಗಿ ಕೂಲ್ ಆಗುತ್ತೆ, ಬೇಸಿಗೆ ಕಾಲದಲ್ಲೂ ಅಷ್ಟೇ ಹೈಯಾಗೆ ಕೂಲ್ ಆಗುತ್ತೆ. ಯಾವಾಗೂ ಆಟೋಗೆ ಇಟ್ಕೋಬೇಕು. ನನಗೆ ಹೇಗೆ ಗೊತ್ತಾಯಿತು ಅಂತಂದರೆ, ನಾವು ಈ ಫ್ರಿಜ್ ತಗೊಂಡಿಲ್ಲ ಅಂದರೂ ಒಂದು 9 ವರ್ಷ ಆಗ್ತೈತೆ. ಇನ್ಸ್ಟಾಲ್ ಮಾಡೋಕ್ಕೆ ಬಂದಿದ್ದರು. ಅವ್ರು ನನಗೆ ಹೇಳೋದು, ಏನಕ್ಕೆ ಇಟ್ಕೊಬೇಡಿ ಮೇಡಮ್, ಆಟೋನಲ್ಲಿ ಇಟ್ಕೊಳ್ಳಿ, ಬೇಸಿಗೆ ಕಾಲದಲ್ಲೂ ಅದು ಆಟೋಮೆಟಿಕ್ಕಾಗೆಲ್ಲ ಕೂಲ್ ಆಗುತ್ತೆ, ಚಳಿಗಾಲದಲ್ಲೂ ಅಷ್ಟೇ ನಿಮಗೆ ಹೇಗೆ ಬೇಕೋ ಆ ಕೂಲ್ ಆಗುತ್ತೆ, ಅದಕ್ಕೆ ಆಟೋನಲ್ಲಿ ಇಟ್ಕೊಳ್ಳಿ, ಚೇಂಜ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದರು. ನಾನು ಆವಾಗ ಬಿಟ್ಟರೆ ಅವರು ಇನ್ಸ್ಟಾಲ್ ಮಾಡಿ ಆಟೋಗೆ ಇಟ್ಟು ಹೋಗಿದ್ದು ಇಲ್ಲಿವರೆಗೂ 9 ಇಯರ್ ಆಗೈತೆ. ಇಲ್ಲಿವರೆಗೂ ನಾನು ಆ ಬಟನ್ ಮುಟ್ಟೋಕ್ಕೆ ಹೋಗಿದ್ದಿಲ್ಲ.
ಇವತ್ತು ನಿಮಗೆ ತೋರಿಸೋದಕ್ಕಷ್ಟೇ ನಾನು ಬಟನ್ ಯೂಸ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಇದೇ ಥರ ವಿಡಿಯೋಗಾಗಿ ಜ್ಞಾನವಿ ಅಡುಗೆ ಮನೆಯನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.